ನಮ್ಮ ಕನ್ನಡ ಮಾತೃಭಾಷೆ ಇರುವಂಥ ಸ್ಟೂಡೆಂಟ್ಸ್ಗೆ ಯಾರಿಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಹಿಂಸೆ ಆಗ್ತಾಯಿದೆ, ಅವರಿಗೆ ಮಾತಾಡೋಕ್ಕೆ ಭಯ ಆಗ್ತಾಯಿದೆ ಮತ್ತು ಡೌಟ್ ಇದೆ, ಅವ್ರಿಗಾಗಿ ಈ ಚಾನಲ್ನ ಲಾಂಚ್ ಮಾಡಿದ್ದೀನಿ. ಕನ್ನಡದಲ್ಲೇ ಅವ್ರಿಗೆ ಸ್ಪೋಕನ್ ಇಂಗ್ಲೀಷ್ನ ಹೇಳ್ಕೊಳ್ಳೋಣ ಅಂತ ಇದನ್ನು ಡಿಸೈಡ್ ಮಾಡಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಸ್ಟೂಡೆಂಟ್ಸು ನನಗೆ ಒಂದು ಪ್ರೇರಣೆ ಕೊಟ್ಟಿದ್ದಾರೆ, ನೀವು ಚಾನಲ್ ಸ್ಟಾರ್ಟ್ ಮಾಡಿ ನಮ್ಮಂಥ ಸ್ಟೂಡೆಂಟ್ಸ್ಗೆ ಆದಷ್ಟು ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ಅಂತ ಅವರು ನನಗೆ ಪ್ರೇರಣೆ ಮಾಡಿ ಮೋಟಿವೇಟ್ ಮಾಡಿದ್ದಕ್ಕೆ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಾನಲ್ ಹೆಸರು ಶ್ರೀನೀಸ್ ಇಂಗ್ಲೀಷ್ ಲ್ಯಾಬ್ ಅಂತ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಲೈಕ್ ಬೇಕು, ನಿಮ್ಮ ಶೇರ್ ಬೇಕು, ಮತ್ತು ನೀವು ಸಬ್ಸ್ಕ್ರೈಬು ಮಾಡಬೇಕು. ಆವಾಗ ನನಗೂ ನಾಲೆಜ್ ಗ್ರೋ ಆಗುತ್ತೆ, ನಿಮಗೂ ಈಸಿಯಾಗಿ ಇಂಗ್ಲೀಷ್ ಕಲ್ತ್ಕೋಬೋದು. ಯಾವುದೋ ಇನ್ಸ್ಟಿಟ್ಯೂಟ್ಗೆ ಹೋಗಿ ದುಡ್ಡು ಖರ್ಚು ಮಾಡೋ ಬದಲು ಆರಾಮಾಗಿ ಕೂತಲ್ಲೇ ನೀವು ಇಂಗ್ಲೀಷ್ ಕಲಿಬೋದು. ಇದು ನನ್ನ ಒಂದು ಪರಿಚಯ. ನಾನು ಎಷ್ಟೊಂದು ವರ್ಷದಿಂದ ಸ್ಕೂಲು, ಕಾಲೇಜು ಮತ್ತು ಕಂಪ್ನೀಸಲ್ಲಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಒಂದು ಸುಲಭವಾದ ರೀತಿಯಲ್ಲಿ ಹೇಳ್ಕೊಡೋದು ಸ್ಟಾರ್ಟ್ ಮಾಡಿದ್ದೀನಿ. ಭಾಳ ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಅದಕ್ಕೆ ಈ ನಾಲೆಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇಚ್ಛೆ ಪಡ್ತಾಯಿದ್ದೀನಿ. ಏನು ಅಂದರೆ, ನನ್ನ ಸ್ಟೂಡೆಂಟ್ಸು ನನಗೆ ಯಾವಾಗಲೂ ಹೇಳೋರು, ಸರ್ ಕನ್ನಡದಲ್ಲಿ ಹೇಳ್ಕೊಡಿ, ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಅವ್ರಿಗೆ ಕನ್ನಡದಲ್ಲಿ ಹೇಳ್ಕೊಡೋದು ಸ್ಟಾರ್ಟ್ ಮಾಡಿದೆ. ಮತ್ತು ಗ್ರಾಮರ್ ಮೂಲಕ ನೀವು ಹೇಳ್ಕೊಟ್ರೆ ನಮಗೆ ಗ್ರಾಮರ್ ಗ್ಯಾಪ್ಕ ಇಟ್ಕೊಳ್ಳೋದೇ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರು. ಆ ಕಾರಣಕ್ಕೂ ಗ್ರಾಮರ್ನು ಎಲಿಮಿನೇಟ್ ಮಾಡಿದೆ. ಹಂಗಾರೆ ಗ್ರಾಮರ್ ಇಲ್ಲದೆ ಸ್ಪೋಕನ್ ಇಂಗ್ಲೀಷ್ ಹೆಂಗೆ ಹೇಳ್ಕೊಡ್ಬೋದು ಅಂತ ನಿಮಗೆ ಪ್ರಶ್ನೆ ಇರ್ಬೋದು ಮನಸ್ಸಲ್ಲಿ. ಅದ್ರ ಬದಲಾಗಿ ಗ್ರಾಮರ್ ಬದಲಾಗಿ ನಾನು ಸೂತ್ರದ ಮೂಲಕ, ಅಂದರೆ ಫಾರ್ಮುಲಾ ಅಂತ ನಾವು ಇಂಗ್ಲೀಷಲ್ಲಿ ಏನು ಕಲಿತೀವಿ ಅಂತ ಅಂತೀವಿ, ಅದೇ ಫಾರ್ಮುಲಾನ ನಾನು ಇಂಗ್ಲೀಷಲ್ಲಿ ಇಂಟ್ರಡ್ಯೂಸ್ ಮಾಡಿದೆ. ಈಗ ಮ್ಯಾಥ್ಸಲ್ಲಿ ಫಾರ್ಮುಲಾ ಇದೆ, ಇಂಗ್ಲೀಷಲ್ಲೂ ಫಾರ್ಮುಲಾನ ನಾನು ಇನ್ಕಾರ್ಪೊರೇಟ್ ಮಾಡಿದ್ದೀನಿ. ಅಂದರೆ ಅದ್ರ ಮೂಲಕ ನಾನು ಹೇಳ್ಕೊಡೋದು ಶುರು ಮಾಡಿದ್ದೀನಿ. ಅದರಿಂದ ನನಗೆ ಭಾಳ ಒಳ್ಳೆ ಸಕ್ಸಸ್ ರೇಟು ಭಾಳ ಚೆನ್ನಾಗಿ ಸಿಕ್ತು. ನಮ್ಮ ಇನ್ಸ್ಟಿಟ್ಯೂಟಲ್ಲೂ ಒಳ್ಳೆಯ ಫೀಡ್ಬ್ಯಾಕ್ ಬಂತು. ನಾನು ಓದ್ ಕಡೆ ಎಲ್ಲ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಈಗ ನಾನು ನನ್ನ ವೀಡಿಯೋನ ಮುಂದುವರಿಸ್ತಾ ನಾನು ನಿಮಗೆ ಒಂದು ವಿಷಯ ಏನು ಹೇಳಬೇಕು ಅಂತ ಇಚ್ಛೆಪಡ್ತೀನಿ ಅಂದರೆ, ನನ್ನ ಮುಂದಿನ ವೀಡಿಯೋನಲ್ಲಿ ಪ್ರತಿ ವಾರದಲ್ಲಿ ಒಂದು ವೀಡಿಯೋನ ನಾನು ನಿಮಗೆ ಲಾಂಚ್ ಮಾಡ್ತಾಯಿರ್ತೀನಿ. ಪ್ರೀವಿಯಸ್ ವೀಡಿಯೋಗೂ ಹೊಸ ವೀಡಿಯೋನಲ್ಲೂ ಕನೆಕ್ಷನ್ ಇರೋ ಥರ ಮಾಡ್ತೀನಿ. ಅದನ್ನು ಗ್ಯಾಪ್ಸ್ತೀನಿ ಮತ್ತು ಮುಂದುವರಿಸ್ತೀನಿ. ಆಯಿತು, ಈಗ ಶುರು ಮಾಡೋ ಮುಂಚೆ ನಾವು ಫಸ್ಟು ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಮಹತ್ವ ಏನು ಅಂತ ಅಂದರೆ ಸಮಯ, ಕಾಲ. ಈ ಸಮಯದಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಇಂಗ್ಲೀಷಲ್ಲಿ ನಾವು ಏನು ಅಂತೀವಿ ಅಂತ ಅಂದರೆ ಟೆನ್ಸ್ ಅಂತ. ಇದಕ್ಕೆ ಇಂಗ್ಲೀಷಲ್ಲಿ ನಾವು ಅಂತೀವಿ ಟೆನ್ಸ್. ಟೆನ್ಸ್ ಅಂದರೆ ಕಾಲ. ಇದು ಮೂರು ಥರ ಇದು ಡಿವೈಡ್ ಆಗಿದೆ. ಒಂದು ಪ್ರೆಸೆಂಟು, ಒಂದು ಪಾಸ್ಟು, ಒಂದು ಫ್ಯೂಚರ್. ಮೂರು ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಅಂತ ಅಂದರೆ ಅದು ಪ್ರಸ್ತುತ ಕಾಲ. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ, ಮತ್ತು ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ. ಈ ಮೂರನ್ನೂ ನೀವು ಗ್ಯಾಪ್ಕ ಇಟ್ಕೋಬೇಕು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಯಾಕಂತಂದರೆ ಈ ಟೆನ್ಸು ಭಾಳ ಇಂಪಾರ್ಟೆಂಟು. ನಾವು ವರ್ಬ್ಸು ಅಂದರೆ ಕ್ರಿಯಾಪದಗಳು ಚೇಂಜಸ್ ಆಗುತ್ತಲ್ಲ, ಅದು ಟೆನ್ಸ್ ಪ್ರಕಾರ ಚೇಂಜಸ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಫೌಂಡೇಶನ್, ನಿಮ್ಮ ಅಡಿಪಾಯ ಸ್ಟ್ರಾಂಗ್ ಮಾಡಬೇಕು ಸ್ಪೋಕನ್ ಇಂಗ್ಲೀಷಲ್ಲಿ ಅಂದರೆ ಟೆನ್ಸಿಂದ ನಾನು ಶುರು ಮಾಡಿದ್ದೀನಿ. ಇದು ಫಸ್ಟು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಆಯಿತು, ಈಗ ನೆಕ್ಸ್ಟ್ ಬರ್ತೀನಿ. ನಿಮಗೆ ಭಾಳ ಸುಲಭವಾಗಿ ಹೇಳ್ಕೊಡೋಕ್ಕೆ ಒಂದು ಮಂತ್ರ ಕಂಡುಹಿಡಿದಿರೋದು ಸೂತ್ರದ ಮಂತ್ರ. ಆಯಿತಾ? ಈ ಸೂತ್ರ ಅಂತ ಅಂದರೆ ಏನು ಅಂದರೆ, ಗ್ರಾಮರಲ್ಲಿ ಇದನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಇದರ ಮೀನಿಂಗು. ಇದು ಗ್ರಾಮರಲ್ಲಿ ಹೇಳ್ಕೊಡೋಕೆ ಹೋದರೆ ಸ್ವಲ್ಪ ಸ್ಟೂಡೆಂಟ್ಸು ಹಿಂದೆ ಮುಂದೆ ಮಾಡ್ತಿದ್ರು. ಅದಕ್ಕೆ ಸರ್ ಗ್ರಾಮರು ಗ್ಯಾಪ್ಕ ಇಟ್ಕೊಳ್ಳೋದೇ ತೊಂದರೆ ಆಗ್ತಾಯಿದೆ, ಸ್ವಲ್ಪ ಬೇರೆ ಏನಾದರೂ ಮೆಥಡ್ ಹುಡುಕಿ ಅಂದರು. ಅದಕ್ಕೆ ಈ ಸೂತ್ರನ ಕಂಡುಹಿಡಿದೆ. ಭಾಳ ಸುಲಭವಾಗಿದೆ ನೋಡಿ. ಇವಾಗ ಸೂತ್ರನ ಬರೀತೀನಿ.
ಈ ಜೀವನದಲ್ಲಿ ನಾವು ಎಲ್ಲನೂ ಅಷ್ಟೇ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ಎಂಡ್ ಮಾಡ್ತೀವಿ, ಮಧ್ಯದಲ್ಲಿ ಏನು, ಇದೇ ಸೂತ್ರ. ಇಂಗ್ಲೀಷಲ್ಲೂ ಅಷ್ಟೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನಿದೆ ಅದು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು, ಮಧ್ಯದಲ್ಲಿ ಏನಿರಬೇಕು ಅಂತ. ನಾನು ಈಗ ಒಂದು ಆ ಫಾರ್ಮುಲಾನ ಬರಿತೀನಿ, ನೋಡ್ಕೊಳ್ಳಿ. ಫಾರ್ಮುಲಾ, ಸೂತ್ರ, ಇದೇ ಸೂತ್ರ. ಈ ಸೂತ್ರ ನೀವು ಜ್ಞಾಪಕ ಇಟ್ಕೊಂಡ್ರೆ ಇಡೀ ನನ್ನ ಎಲ್ಲ ವೀಡಿಯೋಲ್ಲೂ ಇದು ಹೆಲ್ಪ್ ಆಗುವಂಥ ಒಂದು ಸೂತ್ರ. ಅಬ್ಸರ್ವ್ ಮಾಡಿ, ಕ್ವಶನ್ಗೆ ಒಂದು ಸೂತ್ರ ಇರುತ್ತೆ, ಸೆಂಟೆನ್ಸ್ಗೆ ಒಂದು ಸೂತ್ರ ಇರುತ್ತೆ, ಪ್ರೆಸೆಂಟ್ ಟೆನ್ಸ್ಗೊಂದು ಸೂತ್ರ, ಪಾಸ್ಟ್ ಟೆನ್ಸ್ಗೊಂದು ಸೂತ್ರ, ಫ್ಯೂಚರ್ ಟೆನ್ಸ್ಗೊಂದು ಸೂತ್ರ. ಎಲ್ಲದಕ್ಕೂ ಈ ಸೂತ್ರದಲ್ಲೇ ಎಲ್ಲ ಇರೋದು. ಒಂದು ಹೆಚ್ಚು ಒಂದು ಕಮ್ಮಿ ಆಗುತ್ತೆ. ಅದನ್ನು ಈಸಿಯಾಗಿ ನಾನು ಹೇಳ್ಕೊಡ್ತೀನಿ, ನೀವೇನು ಟೆನ್ಷನ್ನೇ ಆಗಬೇಡಿ. ನೋಡಿ, ಫಸ್ಟ್ ಸೂತ್ರ ಹೆಂಗೆ, ಎಸ್ ಬರುತ್ತೆ. ಫಸ್ಟ್ ಸೂತ್ರದಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಎಸ್, ಪ್ಲಸ್ ವಿ ಬರುತ್ತೆ, ಪ್ಲಸ್ ಐ ಬರುತ್ತೆ, ಪ್ಲಸ್ ಓ ಬರುತ್ತೆ, ಪ್ಲಸ್ ಪಿ ಬರುತ್ತೆ, ಪ್ಲಸ್ ಟಿ ಬರುತ್ತೆ. ಇಷ್ಟೇ ಸೂತ್ರ. ಎಸ್ ವಿ ಐ ಓ ಪಿ ಟಿ. ಎಸ್ಸಿಂದ ಸ್ಟಾರ್ಟ್ ಆಗಬೇಕು, ಟಿನಲ್ಲಿ ಎಂಡ್ ಆಗಬೇಕು, ಮಧ್ಯದಲ್ಲಿ ವಿ ಬರಬೇಕು, ಐ ಬರಬೇಕು, ಓ ಬರಬೇಕು, ಪಿ ಬರಬೇಕು. ಇದು ಸೂತ್ರ. ನೋಡಿ, ಏನಿದು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ ಅಂತ ಅನ್ಕೋಬೋದು. ಈಗ ನೋಡಿ, ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಸ್ ಅಂದರೆ ಸಬ್ಜೆಕ್ಟ್, ವಿ ಅಂದರೆ ಪ್ಲಸ್ಸು, ವಿ ಅಂದರೆ ವರ್ಬ್, ಐ ಅಂದರೆ ಪ್ಲಸ್, ಐ ಅಂದರೆ ಇನ್ಫಾರ್ಮೇಷನ್, ಪ್ಲಸ್ ಓ ಅಂದರೆ ಆಬ್ಜೆಕ್ಟ್, ಪ್ಲಸ್ ಪಿ ಅಂದರೆ ಪ್ಲೇಸ್, ಪ್ಲಸ್ ಟಿ ಅಂದರೆ ಟೈಮ್. ನೋಡಿ, ನೀವು ಏನಾದರೂ ಒಂದು ಅಡುಗೆ ಮಾಡಿದ್ರೆ ನಿಮ್ಮ ಸೂತ್ರ ಏನು, ಫಸ್ಟ್ ಏನು ಮಾಡಬೇಕು, ವೆಜಿಟೇಬಲ್ನ ಚಾಪ್ ಮಾಡಬೇಕು, ಕಟ್ ಮಾಡಬೇಕು, ಮತ್ತು ನೆಕ್ಸ್ಟು ಇದು ಪಾತ್ರೆ ಇಡಬೇಕು, ಅದರಲ್ಲಿ ಎಣ್ಣೆ ಹಾಕಬೇಕು. ಸೊ ಹಿಂಗೆ ಈ ಥರ ಇದೆ. ಅದೇ ಸೂತ್ರ ಲಾಸ್ಟಲ್ಲಿ ಏನು ಮಾಡಬೇಕು, ಎಲ್ಲ ಅದೇ ರೀತಿ. ಈ ಸೂತ್ರನೂ ಅಷ್ಟೇ, ಶುರು ಮಾಡಿದ್ದು ಎಸ್ಸು, ಎಂಡ್ ಮಾಡಿದ್ದು ಟಿ, ಮಧ್ಯದಲ್ಲಿ ವಿ ಇದೆ, ಐ ಇದೆ, ಓ ಇದೆ, ಪಿ ಇದೆ. ಇಷ್ಟೆ. ಈ ಸೂತ್ರನ ನೀವೇನಾದರೂ ಎಸ್ ವಿ ಐ ಓ ಪಿ ಟಿ ಅನ್ನೋದನ್ನು ನೀವೇನಾದರೂ ಜ್ಞಾಪಕ ಮಾಡಿ ಇಟ್ಕೊಂಡ್ರೆ ಸಾಕು. ನಿಮ್ಮ ಸ್ಪೋಕನ್ ಇಂಗ್ಲೀಷ್ನ ಮುಂದುವರಿಸೋದು ಜವಾಬ್ದಾರಿ ನಂದು. ನಿಮ್ಗೇನು ಮಾಡಬೇಡಿ, ಜಸ್ಟ್ ನನ್ನ ವೀಡಿಯೋಸ್ನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಮತ್ತು ಕೊನೆಯದಾಗಿ ನನಗೆ ಆಶೀರ್ವಾದ ಮಾಡಿ. ನಿಮಗೆ ಈಸಿಯಾಗೆ ನೀವು ಕಲಿಬೋದು. ಇದು ನನ್ನ ಗ್ಯಾರಂಟಿ. ಯಾಕಂದರೆ ನನಗೆ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ. ಎಲ್ಲ ಸ್ಟೂಡೆಂಟ್ಸು ನನಗೆ ಎಷ್ಟು ಪ್ರೇರಣೆ ಕೊಟ್ಟಿದ್ದಾರೆ ನನಗೆ ಚಾನಲ್ ಶುರು ಮಾಡಿ ಅಂತ. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಈ ಚಾನಲ್ ಶುರು ಮಾಡಿದ್ದೀನಿ. ನೀವು ನೆಕ್ಸ್ಟ್ ವೀಡಿಯೋನಲ್ಲಿ ಸಬ್ಜೆಕ್ಟ್ ಅಂದರೆ ಏನು, ವರ್ಬ್ ಅಂದರೆ ಏನು, ಇನ್ಫಾರ್ಮೇಷನ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಪ್ಲೇಸ್ ಅಂದರೆ ಏನು, ಟೈಮು, ಇವೆಲ್ಲ ನಾವು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸಬ್ಜೆಕ್ಟ್ಗೂ ವರ್ಬ್ಗೂ ಅಗ್ರಿಮೆಂಟ್ ಅಂದರೆ ಹೆಂಗೆ ಹೊಂದಾಣಿಕೆ, ಸಬ್ಜೆಕ್ಟ್ಗೂ ವರ್ಬ್ಗೂ ಹೊಂದಾಣಿಕೆ ಹೆಂಗಿರಬೇಕು, ಹೆಂಗೆ ಮಾಡಬೇಕು, ಇದೆಲ್ಲ ನಾನು ಹೇಳ್ಕೊಡ್ತೀನಿ. ಭಾಳ ಸುಲಭವಾದ ರೀತಿ ನಾನು ಹೇಳ್ಕೊಡ್ತೀನಿ. ನೀವು ಆರಾಮಾಗೆ ನನ್ನ ವೀಡಿಯೋನ ಕೂತಿದ್ದ ಜಾಗದಲ್ಲೇ ಫಾಲೋ ಮಾಡಿ ನೀವು ಕಲೀರಿ. ಬೇರೆಯವ್ರಿಗೂ ನೀವೇ ಹೇಳ್ಕೊಡ್ಬೋದು. ಈ ಮೆಥಡಲ್ಲಿ ನೀವು ಹೇಳ್ಕೊಡ್ಬೋದು ಬೇರೆಯವ್ರಿಗೆ. ಓದಿದ್ರೂ ಸರಿ, ಓದಿಲ್ಲ ಅಂದರೂ ಸರಿ, ನನ್ನ ಒಂದು ಈ ಗ್ಯಾರಂಟಿಯಿಂದ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದ.